ಮಾಸ ಬಂತು, ಹಬ್ಬದ ಮೇಲೆ ಹಬ್ಬ ಬರ್ತಿದೆ. ದೇವರಿಗೆ ಏನು ನೈವೇದ್ಯ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರಿಗೋಸ್ಕರ ನಾನಿವತ್ತು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇ ಕೆಂಪಕ್ಕಿ ಪಾಯಸ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ತೆಂಗಿನಕಾಯಿ ಹಾಲು ಹಾಕಿ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಟೇಸ್ಟು ಸಖತ್ತಾಗಿರುತ್ತೆ, ದೇವ್ರ ನೈವೇದ್ಯಕ್ಕೂ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಚಿಕ್ಕ ಕಪ್ಪಲ್ಲಿ ಕೆಂಪಕ್ಕಿ ಅಂತ ನೀವು ಯಾವುದೇ ರೇಷನ್ ಶಾಪಲ್ಲಿ ಕೇಳಿದ್ರೂ ನಿಮಗೆ ಸಿಗುತ್ತೆ. ಇದನ್ನ ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಬೇಕು. 1 ಕಪ್ ಅಕ್ಕಿಗೆ 5 ಕಪ್ಪು ನೀರು ಹಾಕಬೇಕು. ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಕುಕ್ಕರ್ ಮುಚ್ಚಿಟ್ಟು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಅನ್ನ ಆಗೋಷ್ಟರಲ್ಲಿ ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಣ. ಅರ್ಧ ಹೋಳು ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಈ ಥರ ಜಲ್ಡಿ ಅಥವಾ ಬಟ್ಟೆಯಿಂದ ಕೂಡ ನೀವು ಹಾಲನ್ನ ತೆಕ್ಕೊಬೋದು. ಕೈಯಿಂದ ಪ್ರೆಸ್ ಮಾಡಿ ಹಾಲು ತೆಗೆಯೋದ್ರಿಂದ ಹಾಲು ವೇಸ್ಟ್ ಆಗದಿರ ನೀಟಾಗಿ ಬರುತ್ತೆ. ನೋಡಿ ಹಾಲು ಎಷ್ಟು ಗಟ್ಟಿಯಾಗಿ ಬಂದಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮತ್ತು ಅದೇ ತೆಂಗಿನಕಾಯಿನ ಇನ್ನೊಂದು ರೌಂಡು ರುಬ್ಕೊಬೇಕು. 2-3 ಸರಿ ಕೂಡ ನೀರು ಹಾಕ್ಕೊಂಡು ರುಬ್ಕೊಬೋದು. ತೆಂಗಿನಕಾಯಿನ ನುಣ್ಣಗೆ ರುಬ್ಬಿದಷ್ಟು ಹಾಲು ಬರುತ್ತೆ. ಇನ್ನೊಂದು ಸರಿ ಸೋದಿಸ್ಕೊಳ್ಳೋಣ. ಸೇಮ್ ಅದೇ ಥರ ಕೈಯಿಂದ ಪ್ರೆಸ್ ಮಾಡೋದ್ರಿಂದ ನಿಮಗೆ ಹಾಲು ಜಾಸ್ತಿ ಬರುತ್ತೆ. ಸ್ಪೂನ್ ಎಲ್ಲ ಯೂಸ್ ಮಾಡಿದ್ರೆ ಹಾಲು ಸರಿಯಾಗಿ ಬರಲ್ಲ. ಈ ಹಾಲನ್ನ ಪಕ್ಕಕ್ಕಿಡೋಣ. ನೋಡಿ 3 ವಿಸಿಲ್ ಬಂದು ಅನ್ನ ಚೆನ್ನಾಗಿ ಬೆಂದಿದೆ. ಈ ಥರ ಅನ್ನ ಬೇಯಬೇಕು. 1 ಕಪ್ ಅಕ್ಕಿಗೆ 1.5 ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ. ನೀವು ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋದಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 1.5 ಕಪ್ ಹಾಕಿದ್ರೆ ಕರೆಕ್ಟಾಗಿ ಇರುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೊಬೇಕು. ಬೆಲ್ಲ ಕರಗಿದ ಮೇಲೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳೋಣ. ಈ ತೆಂಗಿನಕಾಯಿ ಹಾಲು 2ನೇ ಸರಿ ರುಬ್ಬಿದ್ವಲ್ಲ ಆ ಹಾಲು. ಫಸ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದ ಹಾಲನ್ನ ಲಾಸ್ಟಲ್ಲಿ ಹಾಕ್ಕೊಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ. ಇವಾಗ ಗಟ್ಟಿಯಾಗಿ ಫಸ್ಟ್ ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಾಲು ಅದು ಹಾಕ್ಕೊಳ್ಳೋಣ. ಈ ಹಾಲು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಬೇಕು. ಗೋಡಂಬಿ, ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ಳೋಣ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಪಾಯಸ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಕುದ್ರೆ ಸಾಕು, ಸ್ಟವ್ ಆಫ್ ಮಾಡ್ಬೋದು. ನೋಡಿ ಪಾಯಸ ಕುದೀತಾ ಇದೆ. ತುಂಬ ತೆಳ್ಳಗೂ ಇಲ್ಲ ಗಟ್ಟಿಯಾಗೂ ಇಲ್ಲ, ಪಾಯಸ ಕರೆಕ್ಟಾಗಿದೆ. ಆರಿದ್ಮೇಲೆ ಇನ್ನೊಂದು ಚೂರು ಗಟ್ಟಿ ಬರುತ್ತೆ. ಸೊ ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಕೆಂಪಕ್ಕಿ ಪಾಯಸ ರೆಡಿಯಾಗಿದೆ. ಬಿಸಿಯಾಗಲಿರುವಾಗಲೇ ಸರ್ವ್ ಮಾಡೋಣ. ನೋಡಿದ್ರಲ್ಲ ಕೆಂಪಕ್ಕಿ ಪಾಯಸ ಮಾಡೋದು ಎಷ್ಟು ಈಸಿ ಅಂತ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.